ಲೋಕಸಭೆಯಲ್ಲಿ ಆಗುಂತಕರು ನುಗ್ಗಿದ ಪ್ರಕರಣ ಘಟನೆ ಆಗ್ತಾ ಇದ್ದಂತೆ ದೆಹಲಿ ಪೊಲೀಸರಿಂದ ಹೈ ಅಲರ್ಟ್ ಆಗಲಾಗಿದೆ. ಸಂಸತ್ ಎಂಟ್ರಿಗೆ ಬಾಡಿ ಸ್ಕ್ಯಾನರ್ ಅಳವಡಿಕೆಗೆ ನಿರ್ಧಾರ ಮಾಡಲಾಗಿದೆ. ದೆಹಲಿ ಪೊಲೀಸ್ ವಿಶೇಷ ತಂಡದಿಂದ ಆರೋಪಿಗಳ ತನಿಖೆ ಕಡಿಯಲಾಗ್ತಾ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಗುಪ್ತಚರ ಇಲಾಖೆ ಕೂಡ. ಆರೋಪಿಗಳ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ವಿಶೇಷ ತಂಡ. ಯಾಕಂದ್ರೆ ಸಂಸತ್ತೊಳಗೆ ಯಾರೋ ನುಗ್ಗಿ ಬಿಡ್ತಾರೆ, ಯಾರೋ ಬಂದು ಬಿಡ್ತಾರೆ ಅಂತ ಹೇಳಿದ್ರೆ ಹೇಗೆ ಅದನ್ನ ಸಹಿಸಿಕೊಳ್ಳೋದಾದ್ರೂ ಹೇಗೆ? ಆ ಕಾರಣಕ್ಕೆ ಅವ್ರು ಯಾರು, ಅವರ ಹಿನ್ನೆಲೆ ಏನು, ಎಲ್ಲಿಂದ ಬಂದ್ರು, ಯಾಕಾಗಿ ಬಂದ್ರು, ಎಷ್ಟು ತಿಂಗಳ ತಯಾರಿ, 3 ತಿಂಗಳು ಅವರು ತಯಾರಿಯನ್ನ ಮಾಡ್ಕೊಂಡಿದ್ರಂತೆ. ದೆಹಲಿಗೆ ಬೀಡು ಬಿಟ್ಟಿದ್ರಂತೆ. ಸ್ವಲ್ಪವೂ ಸುಳಿವು ಸಿಗ್ಲೇ ಇಲ್ವಾ? ಹಾಗಿದ್ರೆ ನಮ್ಮ ಗುಪ್ತಚರ ಇಲಾಖೆ ಆಗಿರ್ಬೋದು ಅಥವಾ ನಮ್ಮ ಭದ್ರತಾ ವಿಚಾರ ಆಗಿರ್ಬೋದು, ಅಷ್ಟು ಲೋಪ ಇದೆಯಾ ಅನ್ನುವಂಥ ಅನುಮಾನ, ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇವರು ಹೆದರಿಸೋಕೆ ಅಂತ ಮಾಡಿರೋದಾದ್ರೂ ಏನಾದ್ರು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಇದು ಕೂಡ ಇಲ್ಲಿ ನಾವು ಎಚ್ಚರಿಕೆಯಿಂದ ಗಮನ ಕೊಟ್ಟು ನೋಡ್ಬೇಕಾಗತ್ತೆ. ಪಾಸನ್ನ ಎಲ್ರಿಗೂ ಕೊಡೋದಿಲ್ಲ, ಅದು ಅಳೆದು ತೂಗಿ ಪಾಸನ್ನ ಕೊಡ್ಬೇಕಾಗತ್ತೆ. ಆದ್ರೂ ಇವರ ಕೈಗೆ ಪಾಸ್ ಸಿಕ್ಕಿದ್ ಹೇಗೆ? ಎಷ್ಟು ಈಸಿಯಾಗಿ ಪಾಸ್ ಸಿಗುತ್ತೆ ಅಂತ ಅಂದ್ರೆ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಅನುಸರಿಸಲಾಗ್ತಾ ಇದೆ? ನಾವಿವತ್ತು ಯಾವುದಾದ್ರೂ ಒಂದು ಮಾಲ್ ಒಳಗೋ ಅಥವಾ ಯಾವುದಾದ್ರೂ ಒಂದು ಮೆಟ್ರೋ ಸ್ಟೇಷನ್ ಒಳಗೋ ಯಾವುದೋ ಒಂದು ಹೋಟೆಲ್ ಒಳಗೋ ಹೋಗ್ತೀವಿ ಅಂತ ಅಂದ್ರೆ ಬಾಡಿ ಸ್ಕ್ಯಾನರ್ ಇರುತ್ತೆ, ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ, ಆಮೇಲೇನೆ ಒಳಗ್ ಬಿಡ್ತಾರೆ. ಚಿಕ್ಕದೊಂದು ಪಿನ್ ಇದ್ರೂ ಕೂಡ ಏನೋ ಇದೆ ಬ್ಯಾಗಲ್ಲಿ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಇವರು ಶೂಸ್ ಒಳಗೋ ಅಥವಾ ಮತ್ತೊಂದು ಕಡೆನೋ ಕೆಮಿಕಲ್ ಮಿಶ್ರಿತವಾದಂಥ ಆ ಒಂದು ಟಿಯರ್ ಗ್ಯಾಸಸ್ಗಳನ್ನ ಇಟ್ಕೊಂಡು ಒಳಗಡೆ ಹೋದ್ರೂ ಯಾಕೆ ಗೊತ್ತಾಗ್ಲಿಲ್ಲ? ಹಾಗಿದ್ರೆ ನಮ್ಮ ಗುಪ್ತಚರ ಇಲಾಖೆ ಏನ್ ಮಾಡ್ಕೊಂಡು ಕೂತಿತ್ತು? ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿ ಏನ್ ಮಾಡ್ಕೊಂಡು ಕೂತಿದ್ರು? ಎಂಥ ವಾತಾವರಣ ನಿರ್ಮಾಣ ಆಗಿತ್ತು? ಕೆಲ ಹೊತ್ತು ಬಹಳಷ್ಟು ಆತಂಕ ಆಗಿತ್ತು. ಸಂಸದರುಗಳು ಇರುವಂತ ಜಾಗ ಅದು, ನಮ್ಮ ಸಂಸತ್ತು, ಹೊಸ ಸಂಸತ್ತಿದ್ದು ಭದ್ರತೆ ಅನ್ನೋದು ಇಲ್ವಾ? ಹಾಗಾದ್ರೆ ಈ ಹಿಂದೆ ಕೂಡ ಹಲವು ರೀತಿಯಲ್ಲಿ ಭದ್ರತಾ ಲೋಪಗಳು ಆಗಿದೆ. ಆದ್ರೂ ಯಾಕೆ ಬುದ್ಧಿ ಕಲ್ತಿಲ್ಲ? ಆದ್ರೂ ಯಾಕೆ ಎಚ್ಚೆತ್ತುಕೊಂಡಿಲ್ಲ? ಪರಿಸ್ಥಿತಿ ಕೈ ಮೀರಿ ಹೋಗಿದ್ರೆ ಏನು ಮಾಡಬೇಕಾಗಿತ್ತು?